ತಂಗಿ ಎರಡು ದೇಹ ಒಂದೇ ಜೀವ. ಅಪ್ಪ ಮಾತು ತಗೊಳ್ಳಿ. ಕುಂದ, ಮಕ್ಕಳನ್ನ ಅಲ್ಲಿ ಬಿಟ್ಟು ನಾನು ಸೇವೆ ಮಾಡ್ತಾ ಇದೆಯಲ್ಲ, ಎಷ್ಟಮ್ಮ ಅಕ್ಕರಿಗೆ. ಯಾಕಪ್ಪ ಹಾಗಂತೀರ? ಮಕ್ಕಳು ನನಗೆಷ್ಟು ಮುಖ್ಯನೋ ನೀವು ನನಗಷ್ಟೇ ಮುಖ್ಯಪ್ಪ. ಅಲ್ಲ, ಮಕ್ಕಳು ಅಷ್ಟು ವರ್ಷ ಆದಮೇಲೆ ಸಿಕ್ಕಿದಾರಲ್ಲ, ಅವ್ರನ್ನ ಕಣ್ತುಂಬ ನೋಡಿ ಸಂತೋಷ ಪಡೋದು ಬಿಟ್ಟು. ಅಪ್ಪ, ನನ್ನ ಮಕ್ಕಳನ್ನ ಎಷ್ಟು ನೋಡಿದ್ರೂ ನನಗೆ ಸಮಾಧಾನನೇ ಆಗಲ್ಲಪ್ಪ. ಅದು ಅಲ್ಲದೆ ಅವ್ರು ನನಗೆ ಯಾವ ಜವಾಬ್ದಾರಿನೂ ಕೊಡದೆ ಎಲ್ಲನೂ ಅವರೇ ನೋಡ್ಕೋತಾರೆ. ನನಗಿನ್ನೇನಪ್ಪ ಬೇಕು? ಮಕ್ಕಳು ಮದುವೆ ಮಾಡಿಬಿಟ್ರೆ ನಿನ್ನ ಜವಾಬ್ದಾರಿ ಮುಗ್ದೋಯ್ತಾ ಕುಂದ? ಅಪ್ಪ, ಅವ್ರ ಅನ್ನನ ಅವರೇ ದುಡ್ಕೊಂಡು ತಿಂತಾರೆ, ನನಗೂ ದುಡ್ದಾಕ್ತಾರೆ. ಅಲ್ಲಿ ನಾನು ಮಾಡೋದು ಇನ್ನೇನಪ್ಪ ಇದೆ? ಜವಾಬ್ದಾರಿ ಅಂದರೆ ಅದು ಒಂದೇ ಅಲ್ಲ ಅನ್ನೋದು ಮರ್ತು ಬಿಟ್ಟಿದೆಯಾ? ಹೊಟ್ಟೆಗೆ ಬಟ್ಟೆಗೆ ಇದ್ದರೆ ಮಾತ್ರ ಸಾಲದಮ್ಮ. ನಿನ್ನ ಮಕ್ಕಳು ಸೋಮಶೇಖರ ವಂಶದ ಕುಡಿಗಳು, ಅವರಿಗೆ ಸಿಗ್ಬೇಕಾಗಿರೋದನ್ನ ಕೊಡಿಸ್ಬೇಕಾಗಿರೋದು ನಿಮ್ಮ ಧರ್ಮ ತಾನೆ. ದಿನೇಶ್, ಕಾಫಿ ತಗೋ. ವರ್ಷ ನೀನಾಗಿ ಕೆಲಸ ಮಾಡ್ತಾ ಇದೆಯಾ? ಈ ಕೆಲಸ ಮಾಡಕ್ಕೆ ನಾನು ಹೆಂಡತಿ ಮೀನಾ ಇದ್ದಾಳೆ. ಯಾಕೆ ಚುಚ್ಚು ಮಾತಾಡ್ತಾ ಇದೆಯಾ? ನಾನೇನೋ ನಿನ್ನ ಇಷ್ಟಪಟ್ಟಿದ್ದೆ. ನಾನು ಒಂದು ಹೆಣ್ಣಲ್ವಾ? ನನ್ನ ಫೀಲಿಂಗ್ಸ್ ಯಾಕೆ ಅರ್ಥ ಮಾಡ್ಕೊಳಲ್ಲ? ಸರಿ, ನಾನೇನು ಬೇಡ, ನಾನು ಕೊಡೋ ಕಾಫಿನೂ ಬೇಡವಾ?